Subscribe now and press the bell icon. Never miss an update. Hello everyone, welcome to Born to Learn YouTube channel. Finally, BSc Agriculture document verification process ಸ್ಟಾರ್ಟ್ ಆಗಿದೆ. ಸೊ ನಿನ್ನೆ ಸಂಜೆ 4 ಗಂಟೆಯಿಂದ ಈ ಮಂತ್ 28ನೇ ತಾರೀಕುವರೆಗೂ ನಿಮಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುವು ಅಂತ ಈಗಾಗಲೇ ನಾನು ಹೋದ ವರ್ಷ ವಿಡಿಯೋ ಮಾಡಿದ್ದೆ. ಅದೇ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿದೆ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಡಾಕ್ಯುಮೆಂಟ್ಸ್ ರಾಂಗ್ ಆಗಿ ಅಪ್ಲೋಡ್ ಮಾಡಬೇಡಿ. ನೀವೇನಾದರೂ ರಾಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದರೆ ನಿಮ್ಮ ನೇಮ್ ರಿಜೆಕ್ಷನ್ ಲಿಸ್ಟಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ಸರಿಯಾದ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಇನ್ಸ್ಟ್ರಕ್ಷನ್ನ ತಿಳ್ಕೋಬೇಕು. ಸೊ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತಲ್ವ ಅವು 40 KB ಇಂದ 400 KB ವರೆಗೂ ಇರಬೇಕಾಗುತ್ತೆ. PDF ಅಲ್ಲಿ ಇರಬೇಕು. PDF ಫಾರ್ಮೆಟ್ ಅಂತ ಬರುತ್ತಲ್ವ ಅದರಲ್ಲಿ ಇರಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಿಮ್ಮ CET ನಂಬರ್ ಇರುತ್ತಲ್ವ ಆ ನಂಬರ್ನ ವೆಬ್ಸೈಟಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತೊಂದು, ನೀವು ಎಷ್ಟು ಸಲ ಬೇಕಾದರೂ ಲಾಗಿನ್ ಆಗ್ಬೋದು. ಯಾವುದೇ ರೀತಿಯ ಲಾಗಿನ್ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನೀವು ಯಾವಾಗ ಬೇಕಾದರೂ ಲಾಗಿನ್ ಆಗ್ಬೋದು. ಮತ್ತೊಂದು, ನೀವು CET ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ವ ಅದಕ್ಕೆ ಒಂದು OTP ಹೋಗುತ್ತೆ. ಆ OTPನ ಎಂಟ್ರ್ ಮಾಡಿ ನೀವು ಲಾಗಿನ್ ಆಗಬೇಕು. ಮತ್ತೊಂದು, ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಿರಲ್ವ ಅವಾಗ ಎಸ್ ಆರ್ ನೋ ಅಂತ ಕೇಳ್ತಾರೆ. ಎಸ್ ಅಂತ ಇದ್ದರೆ ಆ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕು. ನೋ ಅಂತ ಇದ್ದರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬಾರ್ದು. ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ ರಿಲೆವೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ನ ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೇಕಂತ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಗೊತ್ತಿರಬೇಕು ಯಾವ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರೆ ಯಾವ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿಲ್ಲ ಅಂತ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್, ನಿಮ್ಮ CET ಅಡ್ಮಿಷನ್ ಟಿಕೆಟ್ ಏನಿರುತ್ತೆ ಹಾಲ್ ಟಿಕೆಟ್ ಇರುತ್ತಲ್ವ ಅದನ್ನು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ನೆಕ್ಸ್ಟ್ ಒನ್, ನೀವು ಒಂದು ಸಲ ಫೈನಲ್ ಸಬ್ಮಿಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಮ್ಮೆ ರೀಸಬ್ಮಿಟ್ ಆಗಿರ್ಬೋದು ಮತ್ತು ಮಾಡಿಫೈ ಎಡಿಟ್ ಮಾಡಲಿಕ್ಕೆ ಬರಲ್ಲ. ಸೊ ಫೈನಲ್ ಸಬ್ಮಿಟ್ಗಿಂತ ಮುಂಚೆ ಒಂದು ಸಲ ನೋಡ್ಕೋಬೇಕು, ಆಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಫೀಸ್ ಕೊಟ್ಟಿದ್ದಾರೆ. ಇಲ್ಲಿ SC ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 500 ರೂಪಾಯಿ ಇರುತ್ತೆ. ಅವ್ರನ್ನೆಲ್ಲ ಬಿಟ್ಟು ಉಳಿದಂಥ ಜನರಲ್ ಮೆರಿಟ್ ಆಗಿರ್ಬೋದು 2A 2B 3A 3B ಈ ಸ್ಟೂಡೆಂಟ್ಸ್ಗೆ 1000 ರೂಪೀಸ್ ಇರುತ್ತೆ. ಪ್ಲಸ್ ಆನ್ಲೈನ್ ಬ್ಯಾಂಕ್ ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಸೊ ಲಾಸ್ಟ್ ಫೀಸ್ ಏನು ಪೇ ಮಾಡ್ತಿರಲ್ವ ಆವಾಗ ಬರುತ್ತೆ, ಆವಾಗ ನೀವು ನೋಡಬೇಕಾಗುತ್ತೆ. ಸೊ ನೀವು ಫೀಸ್ನ ಪೇ ಮಾಡಿಲ್ಲ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ. ಇನ್ನೊಂದು, ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಫೇಲ್ಡ್ ಇನ್ ದಿ ಸೆಕೆಂಡ್ PUC ನೀಡ್ ನಾಟ್ ಟು ಅಪ್ಲೋಡ್ ದಿ ಡಾಕ್ಯುಮೆಂಟ್ಸ್. ಸೊ ನೀವು ಸೆಕೆಂಡ್ PUCಲಿ ಫೇಲ್ ಆಗಿದ್ದರೆ ನೀವು BSc ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ, ಯಾವುದೇ ರೀತಿಯ ಫಾರ್ಮ್ ಸೈನ್ಸ್ ಕೋರ್ಸಸ್ಗೆ ನೀವು ಎಲಿಜಿಬಲ್ ಇರುವುದಿಲ್ಲ. ನೀವು ಇಂಜಿನಿಯರಿಂಗ್ಗೆ ಮಾತ್ರ ಎಲಿಜಿಬಲ್ ಇರ್ತೀರ. ನಿಮಗೆ ಮುಂದೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬರೀತಾರಲ್ವ, ಬರೆದು ಪಾಸ್ ಆದಮೇಲೆ ಮತ್ತೆ ನಿಮಗೆ ಸಪ್ರೇಟಾಗಿ KCET ಇಂದ ರ್ಯಾಂಕಿಂಗ್ ಕೊಡ್ತಾರೆ. ನೀವು KCET ಎಕ್ಸಾಮ್ ಬರಿಬೋದು, ಆಮೇಲೆ ನಿಮಗೆ ಇವ್ರದೆಲ್ಲ ಪ್ರೊಸೆಸ್ ಆದಮೇಲೆ ನಿಮಗೆ ಮತ್ತೊಂದು ಸಲ ರ್ಯಾಂಕಿಂಗ್ ಕೊಡ್ತಾರೆ. ಅವಾಗ ನೀವು ಇಂಜಿನಿಯರಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ನ ತಗೋಬೋದು. ಆದರೆ BSc ಅಗ್ರಿಕಲ್ಚರ್, ಫಾರ್ಮ್ ಸೈನ್ಸ್ ಯಾವುದೇ ಕೋರ್ಸಸ್ಗೆ ನೀವು ಎಲಿಜಿಬಲ್ ಇರುವುದಿಲ್ಲ. ಸೊ ಮತ್ತೊಂದು, ನಿಮ್ಮ ಹತ್ರ ಯಾವುದೇ ರೀತಿಯ RD ನಂಬರ್ ಇಲ್ಲ ಅಂದರೆ ನೀವು ಅಕ್ನಾಲಜ್ಮೆಂಟ್ ನಂಬರ್ ಏನಿರುತ್ತೆ ಅದನ್ನು ಎಂಟ್ರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್, ಇಷ್ಟೆಲ್ಲ ಓದಿದ ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಇರುತ್ತೆ. ಆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ CET ನಂಬರ್ ಹಾಗೂ ಇಲ್ಲಿ ಕೆಳಗಡೆ ಕಾಣುತ್ತಿರುವಂಥ ಕ್ಯಾಪ್ಚಾ ಟೆಕ್ಸ್ಟ್ನ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಎಂಟ್ರ್ ಮಾಡಬೇಕು. ಆ ಬಾಕ್ಸಲ್ಲಿ ಎಂಟ್ರ್ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡಬೇಕು. ಒಂದು ವೇಳೆ OTP ಬರಲಿಲ್ಲ ಅಂದರೆ ರೀಸೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು OTPನ ಪಡಿಬೋದು. ಸೊ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, CET ನಂಬರ್, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್, ಇನ್ಕಮ್ ಏನು, ಕ್ಯಾಟಗರಿ ಯಾವುದು, ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಇರುತ್ತೆ. ನೀವು ಏನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಫಸ್ಟ್ ಒನ್, ನಿಮ್ಮ ಕ್ಯಾಂಡಿಡೇಟ್ ಫೋಟೋ ಇರುತ್ತೆ. ಆ ಫೋಟೋ 5 KB ಇಂದ ಗ್ರೇಟರ್ ದೆನ್ 5 KB ಇರಬೇಕು, ಲೆಸ್ಸರ್ ದೆನ್ 40 KB ಇರಬೇಕಾಗುತ್ತೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಆ ಫೋಟೋ ಸೆಲೆಕ್ಟ್ ಆಗುತ್ತೆ. ಅಪ್ಲೋಡ್ ಅಂತ ಕೊಡಬೇಕು, ಅದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಒನ್, CET ಅಡ್ಮಿಷನ್ ಟಿಕೆಟ್ ಇರುತ್ತೆ, ಎಸ್ ಅಂತ ಕೊಡಬೇಕು. ಸೆಕೆಂಡ್ ಒನ್, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಬೇಕು. ಇಲ್ಲಿ ಎಸ್ ಅಂತ ಕೊಟ್ಟು ಚೂಸ್ ಫೈಲ್ ಅಂತ ಬರುತ್ತೆ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಮೇಲೆ ಯಾವ ರೀತಿ ಕೊಟ್ಟಿದಾರಲ್ವ ಈ ರೀತಿ ನಿಮಗೆ ಎಲ್ಲ ಕಡೆ ಇದೇ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, ವಂಶವೃಕ್ಷ ಇದ್ದರೆ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟು
ಚೂಸ್ ಫೈಲ್ ಅಂತ ಕೊಡಬೇಕು. ಆಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒನ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಡೇಟ್ 1 ಯಾರು ಮಾಡಿಸ್ಬೇಕಂದ್ರೆ ಪ್ರತಿಯೊಬ್ಬರು ಅಪ್ಡೇಟ್ 1 ಮಾಡಿಸ್ಬೇಕು. ಇದು ಕೋರ್ಟಲ್ಲಿ ಮಾಡ್ತಾರೆ. ಅಪ್ಡೇಟ್ 1 ಹಾಗೂ ಅಪ್ಡೇಟ್ 2 ಇದನ್ನು ಕೋರ್ಟಲ್ಲಿ ನೋಟ್ರಿ ಅವ್ರ ಸೈನ್ ಇರಬೇಕಾಗುತ್ತೆ. ಸೊ ಅವ್ರ ಹತ್ರ ನೀವು ಮಾಡಿಸ್ಬೇಕು ಕಂಪಲ್ಸರಿ. ಸ್ಯಾಲ್ರಿ ಸರ್ಟಿಫಿಕೇಟ್ ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಮಾತ್ರ, ಇಲ್ಲಾಂದರೆ ಅಪ್ಲಿಕೇಬಲ್ ಇಲ್ಲ. ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ಕಮ್ ಡೀಟೇಲ್ಸ್ ಫಾರ್ ದಿ ಬಿಸ್ನೆಸ್, ಯಾವ ರೀತಿಯ ದೊಡ್ಡ ಬಿಸ್ನೆಸ್ ಇದ್ರೆ ನಿಮ್ಮ ತಂದೆ ತಾಯಿದು, ಸೊ ಅವಾಗ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಅಫಿಡೇಟ್ 2 ಯಾರಿಗಂದರೆ ಈ ಬಿಸ್ನೆಸ್ ಸರ್ಟಿಫಿಕೇಟ್ನ ಯಾರು ಸಬ್ಮಿಟ್ ಮಾಡಿರ್ತಾರಲ್ವ ಅವ್ರು ಮಾತ್ರ ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ, ಬೇರೆಯವರು ಮಾಡಿದ್ರು ನಡೆಯುತ್ತೆ. ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಗ್ರೀನ್ ಅಂತ ಬಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ರಂತ ಅರ್ಥ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ರಿವ್ಯೂ ಕೂಡ ಮಾಡ್ಬೋದು. ಸೊ ಅದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದಿಲ್ಲ ಅಂತ ನೀವು ಮತ್ತೊಮ್ಮೆ ರೀಚೆಕ್ ಕೂಡ ಮಾಡ್ಬೋದು. ಸೊ ಮತ್ತೊಂದು ನಿಮ್ಗೇನಾದರೂ ಡಾಕ್ಯುಮೆಂಟ್ ಇನ್ನೊಮ್ಮೆ ರೀ ಅಪ್ಲೋಡ್ ಮಾಡಬೇಕಂದ್ರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತಿರಲ್ವ, ಅಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು. ಮತ್ತೆ ನೋ ಅಂತ ಕ್ಲಿಕ್ ಮಾಡಿದಾಗ ಆ ಡಾಕ್ಯುಮೆಂಟ್ ಡಿಲೀಟ್ ಆಗುತ್ತೆ. ಮತ್ತೆ ನೀವು ಡಾಕ್ಯುಮೆಂಟ್ಸ್ನ ಮತ್ತೊಮ್ಮೆ ಅಪ್ಲೋಡ್ ಮಾಡ್ಬೋದು, ರೀ ಅಪ್ಲೋಡ್ ಮಾಡ್ಬೋದು. ಸೊ ನೀವು ಆಫ್ಟರ್ ಅಪ್ಲೋಡಿಂಗ್ ದಿ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಆನ್ ದಿ ಸಬ್ಮಿಟ್ ಬಟನ್. ಎಲ್ಲವೂ ಸರಿಯಾಗಿದ್ದಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಓಕೆ ಅಂತ ಬರುತ್ತೆ, ಓಕೆ ಕೊಟ್ಟು ಓಕೆ. ಇದೆಲ್ಲ ಅಪ್ಲಿಕೇಶನ್ ಫಿಲ್ ಆದಮೇಲೆ ನಿಮಗೆ ಪ್ರಿವ್ಯೂ ಬರುತ್ತೆ. ಸೊ ಪ್ರಿವ್ಯೂ ನೋಡ್ಕೊಳ್ಳಿ. ಪ್ರಿವ್ಯೂ ನೋಡಿದ ಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಸೊ ಪ್ರಿವ್ಯೂ ಇನ್ನೊಮ್ಮೆ ನಿಮಗೆ ಅವಕಾಶ ಕೊಡ್ತಾರೆ ನೋಡಲಿಕ್ಕೆ. ಸೊ ಪ್ರಿವ್ಯೂ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಡಿ. ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಡಿಕ್ಲರೇಷನ್ ಕೇಳ್ತಾರೆ ಇನ್ನೊಮ್ಮೆ. ಸೊ ಆ ಡಿಕ್ಲರೇಷನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೀಸ್ ಏನಿರುತ್ತೆ ಅದು ಇಲ್ಲಿ ಶೋ ಆಗುತ್ತೆ. ಪೇ ನೌ ಅಂತ ಕೊಡಬೇಕು. ಪೇ ನೌ ಅಂತ ಕೊಟ್ಟಾಗ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಯಾವುದಾದ್ರೂ ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿಕೊಂಡು ನೀವು ಪೇ ಮಾಡ್ಬೋದು. ಸೊ ನಿಮ್ಮ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿ. ಪೇ ನೌ ಅಂತ ಕೊಟ್ಟಾಗ ಅದು ಒಂದು ಟ್ರಾನ್ಸಾಕ್ಷನ್ ಶೀಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟ್ ತಗೊಂಡು ನಿಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಸೊ ನಿಮ್ಮ ಮೊಬೈಲಲ್ಲಿ ಇದನ್ನು ಅಪ್ಲಿಕೇಶನ್ ನೀವು ಫಿಲ್ ಮಾಡ್ಬೋದು. ಸೊ ನೀವು ಅಪ್ಲೋಡೆಡ್ ಸ್ಟೇಟಸ್ ಕೂಡ ನೋಡ್ಬೋದು. ಅಲ್ಲಿ ಅಪ್ಲೋಡೆಡ್ ಸ್ಟೇಟಸ್ ಅಂತ ಒಂದು ಇಂಟರ್ಫೇಸ್ ಕೂಡ ಇದೆ, ಡ್ಯಾಶ್ಬೋರ್ಡಲ್ಲಿ ನೋಡ್ಕೋಬೋದು. ಮತ್ತು ಪೇಮೆಂಟ್ ರೆಸಿಪ್ಟ್ ಕೂಡ ಪ್ರಿಂಟ್ ತಗೊಂಡು ಇಟ್ಕೋಬೋದು, ಆಲ್ರೆಡಿ ಹೇಳಿದ್ದೀನಿ. ಸೊ ಈ ರೀತಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ರಿಕಾರ್ಡ್ ಡಾಕ್ಯುಮೆಂಟ್ಸ್ ಏನು, ಅಪ್ಡೇಟ್ 1 ಅಂದರೆ ಏನು, ಮತ್ತು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂದರೆ ಏನು, ವಂಶವೃಕ್ಷ ಅಂದರೆ ಏನು, ಪ್ರತಿಯೊಂದು ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಲಾಸ್ಟಲ್ಲಿ ಎಂಡಲ್ಲಿ ಸಿಗ್ತವೆ. ಸೊ ನೀವು ನೋಡಿಕೊಂಡು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಇದೇ ರೀತಿ ನಿಮಗೆ ಮುಂದೆ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.